ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಯತ್ರಾಸ್ತು ನ ಪೂಜ್ಯಂತೆ ಸರ್ವಸ್ತ್ರ ಫಲಃ ಕರ್ಮಃ. ಅಂದ್ರೆ ಏನ್ ಗೊತ್ತಾ, ಎಲ್ಲಿ ಸ್ತ್ರೀಯರನ್ನ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಅರ್ಥ. ಎಲ್ಲಿ ಪೂಜಿಸಲ್ಪಡೋದಿಲ್ವೋ ಅಲ್ಲಿ ಯಾವುದೇ ಕರ್ಮಗಳಿಗೆ ಫಲ ಸಿಗೋದಿಲ್ಲ ಅಂತ ಅರ್ಥ. ಸೊ ಇವತ್ತು ನಮ್ಮ ಭಾರತ ಅಂತಹದ್ದೇ ಒಂದು ಉದಾಹರಣೆಗೆ ಸಾಕ್ಷಿಯಾಗಿದೆ. ಇಂತಹ ಗಾಢವಾದ ನಂಬಿಕೆಗಳ ಮೇಲೆ ನಿಂತಿರುವಂತಹ ಭೂಮಿ ನಮ್ಮದು. ಇಂದಿಗೂ ಸ್ತ್ರೀಯರ ವಿಚಾರಕ್ಕೆ ಬಂದ್ರೆ ನಾವು ಎಷ್ಟು ಗೌರವಿಸ್ತೀವಿ, ಎಷ್ಟು ಗಂಭೀರವಾಗಿ ಪರಿಗಣಿಸ್ತೀವಿ ಅನ್ನೋದನ್ನ ಇಡೀ ವಿಶ್ವಕ್ಕೆ ಸಾರಿ ಸಾರಿ ಹೇಳಿದ ದಿನಗಳಿವು ಆಪರೇಷನ್ ಸಿಂಧೂರದ ಮೂಲಕ. ಒಂದು ರಾಷ್ಟ್ರದ ಪ್ರಗತಿ, ಏಕತೆ ಮತ್ತೆ ಸಾಮಾಜಿಕವಾಗಿ ಆ ರಾಷ್ಟ್ರಕ್ಕೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಅಂದ್ರೆ ಅಷ್ಟೇ ಸದೃಢವಾದ ನಾಯಕತ್ವ ಮುಖ್ಯ ಆಗತ್ತೆ. ಸೊ ನಿನ್ನೆ ನರೇಂದ್ರ ಮೋದಿಜಿ ಅವರು ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಟ್ರೇಡ್ ಅಂಡ್ ಟೆರರ್, ಬ್ಲಡ್ ಅಂಡ್ ವಾಟರ್ ಅನ್ನೋದ್ರ ಮೇಲೆ. ಅಂತಹ ಸ್ಟೇಟ್ಮೆಂಟ್ಸ್ ನ ಕೊಡುವಾಗ ಕೆಲವೊಂದು ಪ್ರೋಟೋಕಾಲ್ಸ್ ಇರುತ್ತೆ, ಅದನ್ನ ಮೀರಿ ಅವರು ಅಂತಹ ಗಂಭೀರವಾಗಿ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಅದ್ ಯಾಕೆ ಗೊತ್ತಾ, ತನ್ನ ದೇಶದ ಭವಿಷ್ಯದ ರಕ್ಷಣೆಗೋಸ್ಕರ. ಅದನ್ನ ನಾವೆಲ್ಲರೂ ಗೌರವಿಸ್ಬೇಕು. ನಿನ್ನೆ ಪ್ರಧಾನಮಂತ್ರಿಗಳು ಅವರು ತಗೊಂಡಿರುವಂತಹ ಮುಂದಿನ ನಿರ್ಧಾರಗಳ ಬಗ್ಗೆ ತನ್ನ ರಾಷ್ಟ್ರದ ಜನತೆಯ ಮುಂದೆ ವ್ಯಕ್ತಪಡಿಸ್ತಾರಲ್ಲ ಪಾರದರ್ಶಕವಾಗಿ, ಅದು ತುಂಬಾನೇ ಶ್ಲಾಘನೀಯ. ಎನಿವೇಸ್, ಒಂದು ಕ್ಲಿಷ್ಟವಾದ ಸಂದರ್ಭ ಒದಗಿದಾಗ ಒಬ್ಬ ನಾಯಕನಾಗಿ ರಾಷ್ಟ್ರದ ಒಳಿತಿಗಾಗಿ ಅವನ ನಿರ್ಧಾರ ಹೇಗಿರ್ಬೇಕು ಅನ್ನೋದನ್ನ ನಾವು ಇಂತಹ ನಾಯಕತ್ವದಲ್ಲಿ ನಮ್ಮಂತಹ ಎಷ್ಟೋ ಜನ ಯುವ ಪೀಳಿಗೆಗಳು ಕಲಿಯೋದು ತುಂಬಾನೇ ಇದೆ. Finally, it's a matter of pride and honor to have such a wonderful Prime Minister leading our nation. So let's hope for the best. Jai Hind.